ನಮಸ್ತೆ. ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನಲ್ಲಿ ರಬಕವಿ ರಾಂಪುರ ಹೊಸೂರು ಬನಹಟ್ಟಿ ಮಾದಿಗ ಸಮುದಾಯದ ಸಂಘಟನೆಯಿಂದ ಪಾದಯಾತ್ರೆ ಮಾಡುವುದರ ಮುಖಾಂತರ ಪ್ರತಿಭಟನೆ ಮಾಡಿ ಕೂಡಲೇ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ಎ.ಕೆ. ಸದಾಶಿವ ಆಯೋಗದ ವರದಿಯಂತೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ರಬಕವಿ-ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವಾತಿ ಅವರಿಗೆ ಮನವಿ ಸಲ್ಲಿಸಿದರು. ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡ್ತಾ ಬಂದಿದೆ. ಇಲ್ಲಿಯ ತನಕ ಸರ್ಕಾರ ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಮಾದಿಗ ಸಮುದಾಯವು ಬಹುಸಂಖ್ಯವಾಗಿದೆ. ಚುನಾವಣಾ ಸಮಯದಲ್ಲಿ ಪಕ್ಷವನ್ನ ಗೆಲ್ಲಿಸುವ ಪ್ರಮುಖ ನಿರ್ಣಾಯಕ ಪಾತ್ರ ನಮ್ಮ ಸಮುದಾಯದ ಇದೆ. ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಿ. ಒಂದು ವೇಳೆ ನ್ಯಾಯ ಒದಗಿಸಿಕೊಡದೆ ಇದ್ದಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಅಂತ ಮಾದಿಗ ಸಮುದಾಯದ ಮುಖಂಡ ಬಾಬು ಮಹಾಜನ್ ಹೇಳಿದ್ದಾರೆ. ನ್ಯಾಯಮೂರ್ತಿ ಎ.ಕೆ. ಸದಾಶಿವ ಆಯೋಗ ವರದಿಯಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಈಗಾಗಲೇ ಬೇರೆ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಯಲ್ಲಿ ಇದೆ. ಅದರ ಅನುಗುಣವಾಗಿ ನಮ್ಮ ಕರ್ನಾಟಕದಲ್ಲೂ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದರು. ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿವೆ. ಅದರಲ್ಲಿ ಮಾದಿಗ ಸಮುದಾಯವು ದೊಡ್ಡ ಸಮುದಾಯವಾಗಿ ಹೊರಹೊಮ್ಮಿದೆ. ಆದರೆ ಸೂಕ್ತ ಮೀಸಲಾತಿ ನಮಗೆ ಸಿಗ್ತಾ ಇಲ್ಲ. ಕೂಡಲೇ ಸರ್ಕಾರ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿದರು. ಯಾಕಂದ್ರೆ ಮೀಸಲಾತಿ ಹೋರಾಟಕ್ಕೆ ನಮ್ಮ ಸಮುದಾಯದವರು ಮಾಡಾಕತ್ತಿ 30 ವರ್ಷ ಆಯ್ತು. 30 ವರ್ಷ ಆದ್ರೂ ಒಳ ಮೀಸಲಾತಿ ಜಾರಿ ಇನ್ನೂ ಆಗಿಲ್ಲ. ಆದ ಕಾರಣ ಈಗ ನಾವು ಮನವಿ ಕೊಡೋದು ಏನಂದರೆ ರಬಕವಿ-ಬನಹಟ್ಟಿ ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿಸಿಕೊಳ್ಳೋದು ಏನಂದರೆ ಇದನ್ನು ಶೀಘ್ರದಲ್ಲೇ ಜಾರಿಗೆ ಆಗಬೇಕು. ಯಾಕೆ ಜಾರಿಗೆ ಆಗಬೇಕಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, 140 ದಿವಸ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿಕೈತಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳಿಗೆ ಜಾರಿ ಮಾಡಬೇಕಂತಂದು ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಪ್ರಕಾರ ಈಗ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ. ಈಗ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಈ ಮನವಿಯನ್ನು ನೋಡಿದ ಕೂಡಲೇ ಇದನ್ನು ಜಾರಿ ಮಾಡ್ತಾರಂತ ನಾವು ಎಲ್ಲ ಮಾದಿಗ ಸಮುದಾಯದಿಂದ ನಂಬಿರುತ್ತೇವೆ. ಯಾಕೆಂದರೆ ಇನ್ನೂ ಒಂದು ಹೇಳುತ್ತೇನೆ, ಮೊನ್ನೆ ಹರಿಯಾಣದಲ್ಲಿ ಸರ್ಕಾರ ಬಂದು ಕೇವಲ 15 ದಿವಸದಲ್ಲಿ ಮಾದಿಗರ ಮೀಸಲಾತಿ ವರ್ಗೀಕರಣ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರು. ಇನ್ನು ಕರ್ನಾಟಕ ಸರ್ಕಾರ ವಿಳಂಬ ಧೋರಣೆ ಮಾಡಿದೆ. ಇದರಲ್ಲಿ ಏನೋ ಕುತಂತ್ರ ಇದೆ ಅಂತ ಹೇಳ್ತಕ್ಕೆ ಅದನ್ನು ಹಿಂದಿಂದ ನಾವು ಮೆಲುಕು ಹಾಕಬೇಕಾಗುತ್ತದೆ. ಇದೇ ದಿವಸ 2011 ಡಿಸೆಂಬರ್ 12 ಇವತ್ತಿನ ದಿವಸನೇ ಲಕ್ಷಾಂತರ ಜನರು ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಮುತ್ತಿಗೆ ಹಾಕಿದ್ದಾರೆ. ನಮ್ಮ ಸಮುದಾಯದವರ ಅಣ್ಣ ತಮ್ಮಂದರ ಮೇಲೆ, ಸಹೋದರಿಯರ ಮೇಲೆ ಲಾಠಿ ಚಾರ್ಜ್ ಮಾಡಿ ಮನ ಬಂದಂತೆ ಹೊಡೆದು ಸಾವಿರಾರು ಮಂದಿಗೆ ಹೊಡೆತ ತಿಂದಿದ್ದಾರೆ. ಇನ್ನೂ ಆದರೂ ಈ ಮೀಸಲಾತಿ ಹೋರಾಟ ಯಾವಾಗ ಮುಗಿದು? ಅದಕ್ಕೆ ಕಾರಣ ಇನ್ನೂ ಹಿಂದಿನ ಘಟನೆ ಇದೇ ಹುಬ್ಬಳ್ಳಿಯಲ್ಲಿ ಮಾದಿಗರ ಹೋರಾಟ ಸಮಿತಿಯಿಂದ ಹುಬ್ಬಳ್ಳಿಗೆ ಹೋಗಿದ್ದೇವೆ. ಕೊಳಗೇರಿ ಕ್ರಾಸಿನಲ್ಲಿ ಲಕ್ಷಾಂತರ ಮಂದಿ ಹೋಗೋತ್ನಾಗ ಕೊಳಗೇರಿ ನೆಡಗುಂದಿ ಕ್ರಾಸಿನಲ್ಲಿ ಸಮುದಾಯದವರು 6-7 ಮಂದಿ ದುರ್ಮರಣ ಹೊಂದಿದ್ದಾರೆ ಆಕ್ಸಿಡೆಂಟ್. ಅದಕ್ಕೆ ಆವತ್ತಿನ ಸಮಾಜ ಕಲ್ಯಾಣ ಮಂತ್ರಿ ಅವರು ಅಂಜನೇಯ ಸಾಹೇಬ್ರಿದ್ರು, ಅವ್ರಿಗೆಲ್ಲರಿಗೂ ಪರಿಹಾರ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಕರ್ನಾಟಕ ಸರ್ಕಾರ ಯಾವುದೇ ಧೋರಣೆ ತೋರಲಿದೆ. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ನಾಳೆ ಬರುವಂಥ 20ನೇ ತಾರೀಕು ಒಳಗೆ ಈ ಮಾದಿಗ ಮೀಸಲಾತಿ ಇದನ್ನು ವರ್ಗೀಕರಣ ಮಾಡಬೇಕಂತೂ ಈ ಸಭೆಯ ಮುಖಾಂತರ ನಾವು ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಾದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕಂತ ಹೇಳಿಕೆಯಿಂದ ನಮ್ಮ ಸಮುದಾಯದ ವತಿಯಿಂದ ಈ ಮನವಿಯನ್ನು ತಹಸೀಲ್ದಾರ್ ಸಾಹೇಬರಿಗೆ ಮುಖಾಂತರ ಕೊಡ ಮಾಡುತ್ತೇವೆ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಇದೇ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಆದ ಚಂದ್ರು ಹರಿಜನ್, ಸಿದ್ದರಾಮ್ ಅವರಾಲಿ, ಸುಭಾಷ್ ನಡುಗನಮರಿ, ರಾಮಚಂದ್ರ ಕಂಕನವಾಡಿ, ಕಲ್ಲಪ್ಪ ವಾಘೂರು, ಸುನೀಲ್ ಬನಹಟ್ಟಿ, ಮಾರುತಿ ಮಾಧವ್, ಸಾಗರ ಹುಸ್ಮನ್, ವಸಂತ ಕಂಕನವಾಡಿ, ಬಸವರಾಜ್ ಮಹಾಜನ್, ಈರಪ್ಪ ಚಂದ್ರಗಿರಿ, ಲಕ್ಷ್ಮಣ್ ದೊಡ್ಡಮನಿ ಸೇರಿದಂತೆ ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.